ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, DCET 2025 ಎಕ್ಸಾಮ್ ಬರೆದು ರಿಸಲ್ಟ್ ಸಲುವಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಅಪ್ಡೇಟ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ಯಾರಿಗಾದರೂ ಅಪ್ಲಿಕೇಶನ್ ಟೈಮ್ದಲ್ಲಿ ಏನಾದರೂ ಮಿಸ್ ಆಗಿದ್ದರೆ, ನೀವು ಅಪ್ಲೈ ಮಾಡಬೇಕಾದಾಗ ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಆಗಿದ್ದರೆ ಎಡಿಟ್ ಮಾಡಿ ಅಪ್ಡೇಟ್ ಮಾಡಲಿಕ್ಕೆ ಮತ್ತು ಅಪ್ಲಿಕೇಶನ್ ಎಡಿಟ್ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ನೀವು ಕೇಳ್ತಾ ಇದ್ರಿ ಮೇಡಮ್ ಎನೇಬಲ್ ಅಂದರೆ ಅಪ್ಲಿಕೇಶನ್ ಎಡಿಟ್ ಮಾಡಲಿಕ್ಕೆ ಎನೇಬಲ್ ಮಾಡಿದ್ದಾರೆ ಅಂತ ಹೇಳಿ. ಎಸ್, ಆನ್ಲೈನ್ ಅರ್ಜಿ ತಿದ್ದುಪಡಿ ಅಂದರೆ ನೀವೇನಾದರೂ ಚೇಂಜಸ್ ಮಾಡೋದಿತ್ತಂದರೆ ಎನೇಬಲ್ ಮಾಡಿದ್ದಾರೆ. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನೋಡಿರಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನೀವು ಇದು KA ವೆಬ್ಸೈಟಿಗೆ ಹೋಗಬೇಕು. ಹೋಮ್ ಪೇಜಿಗೆ ಹೋದರೆ ನಿಮಗೆ ಇದು ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ನ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಆನ್ಲೈನ್ ಅರ್ಜಿ ನೀವು ಆಲ್ರೆಡಿ ಅಪ್ಲೈ ಮಾಡಿರ್ತೀರಿ. ಸಪೋಸ್ ಏನಾದರೂ ಚೇಂಜಸ್ ಮಾಡೋದಿತ್ತಂದರೆ, ನೇಮ್ ಚೇಂಜ್ ಮಾಡೋದಿತ್ತಂದರೆ ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ನೀವು ಮಿಸ್ ಮಾಡಿದರೆ ಎಂಟ್ರಿ ಮಾಡಲಿಕ್ಕೆ ಎನೇಬಲ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಆಲ್ರೆಡಿ ನಿಮಗೆ ಲಾಗಿನ್ ID ಕ್ರೆಡೆನ್ಷಿಯಲ್ಸ್ ಕೊಟ್ಟಿರ್ತಾರೆ. ಅವನ್ನೆಲ್ಲ ಎಂಟ್ರಿ ಮಾಡಿ ಇದರಲ್ಲಿ ಎಂಟ್ರಿ ದಿ ಕ್ಯಾಪ್ಚಾ ಅಂತಿದೆಲ್ಲ, ಸೊ ಅವೆಲ್ಲ ಎಂಟ್ರಿ ಮಾಡಿದ್ಮೇಲೆ ನಾರ್ಮಲಿ ನೀವು ಅಪ್ಲೈ ಮಾಡಬೇಕಾದಾಗ ಏನೇನೆಲ್ಲ ಹಾಕಿರ್ತಿಲ್ಲ ಅವೆಲ್ಲ ಎಂಟ್ರಿ ಮಾಡಿರಿ. ಇಲ್ಲಿ ಯಾವ್ಯಾವ ಎನೇಬಲ್ ಮಾಡಿರ್ತಾರಲ್ಲ ನಿಮಗೆ ಚೇಂಜಸ್ ಮಾಡ್ಕೊಳ್ಳೋಕ್ಕೆ, ಆ ಎನೇಬಲ್ ಮಾಡಿದ್ದು ನೀವು ಚೇಂಜ್ ಮಾಡೋದಿದ್ರೆ ಅಷ್ಟೇ. ಸಪೋಸ್ ಎಲ್ಲ ಕರೆಕ್ಟ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ಚೇಂಜಸ್ ಇತ್ತಂದರೆ ಯು ಜಸ್ಟ್ ಗೋ ದೇರ್ ಆ್ಯಂಡ್ ಡೂ ದ ಚೇಂಜಸ್ ಆ್ಯಂಡ್ ಸೇವ್ ಇಟ್. ಸೇವ್ ಮಾಡಿ ಒಂದು ಕಾಪಿ ಪ್ರಿಂಟ್ ತೊಗೋಬೇಕಾಗ್ತೈತಿ. ಅದಕ್ಕಂದರೆ ಇದು ಅಪ್ಲಿಕೇಶನ್ನ ಹಾಕಿದ್ದು ನೀವು ಪ್ರಿಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತೋರಿಸ್ಬೇಕಾಗ್ತೈತಿ. ಸೊ ಚೇಂಜಸ್ ಮಾಡಿದ್ದು ಪ್ರಿಂಟ್ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ನಿಮ್ಮ ಜೊತೆಗೆ ಇಟ್ಕೋಬೇಕು. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಓಕೆ, ಸೊ ಇದು ಚೇಂಜಸ್ ಇದ್ರೆ ಅಷ್ಟೇ. ನೆಕ್ಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಮತ್ತು ಯಾವಾಗಿದೆ ಅಂತಂಥೇಳಿ ಎಲ್ಲನೂ ಮಾಹಿತಿ ಇಲ್ಲಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ್ಯಾವ ಕೇಂದ್ರ ಅಂದರೆ ಸೆಂಟ್ರದಲ್ಲಿ ಮಾಡ್ತಾರೆ ಅಂಥೇಳಿ ಕ್ಲಿಯರ್ಲಿ ಒಂದು ಲಿಸ್ಟು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೀವು ನೋಡಬಹುದು, ಲಿಸ್ಟ್ ಈಸ್ ಆಲ್ರೆಡಿ ಗಿವನ್. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲಿ ನೀವು ಹೋಗಬೇಕು ಅಂತಂಥೇಳಿ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿರಿ. ಸೊ ಸೆಂಟರ್ಸ್ ಯಾವುವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಂಟರ್ಸ್ ಯಾವುವು ಅಂತೇಳಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಚೂಸ್ ಮಾಡಿದ್ದಾರೆ. ಬಟ್ ಯಾವ್ಯಾವ ಕಾಲೇಜಸ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮತ್ತು ಸಮ್ ಏಡೆಡ್ ಪಾಲಿಟೆಕ್ನಿಕ್ ಅದಾವ. ಸೊ ಸಪೋಸ್ ನೀವು ಬಾಗಲಕೋಟೆ ಅವ್ರು ಇದ್ರಂದರೆ ಬಾಗಲಕೋಟದಲ್ಲಿ ಎಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ನವರು. ಸೊ ಈ ಕಾಲೇಜ್ನಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು. ಅಡ್ರೆಸ್ಸು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಮಾಡ್ತಾರೆ ಅಂತಂಥೇಳಿ ಎಲ್ಲನೂ ಕೊಟ್ಟಿದ್ದಾರೆ ನೋಡಿರಿ. ಬೆಂಗಳೂರಲ್ಲಿ 3 ಸೆಂಟರ್ಸ್ ಇದಾವೆ. ನೆಕ್ಸ್ಟ್ ಬೆಂಗಳೂರು ಅರ್ಬನ್ ಆಯಿತು. ನೆಕ್ಸ್ಟ್ ಬೀದರ್ನಲ್ಲಿ ಯಾವ ಸೆಂಟರ್ ಇದೆ, ಅದೇ ರೀತಿ ದಾವಣಗೆರೆ, ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಎಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಹೇಳಿ ಎಲ್ಲ ಅಡ್ರೆಸ್ ಇದೆ. ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನಿಮಗೆ ನಿಯರ್ ಬೈ ಯಾವುದು ಕಾಲೇಜ್ ಆಗ್ತೈತಲ್ಲ, ಅಂದರೆ ಇಲ್ಲಿ ಕೊಟ್ಟಂಥ ಲಿಸ್ಟ್ನಲ್ಲಿ ಯಾವುದು ಕಾಲೇಜ್ ಆಗ್ತದೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾಗ್ತೈತಿ. ಓಕೆ, ಸೊ ಇದು ಲಿಸ್ಟ್ ಇದೆ. ನೀವು ಜಸ್ಟ್ ಆಮೇಲೆ ಅಬ್ಸರ್ವ್ ಮಾಡ್ಕೊಡ್ರಿ. ಅಲ್ಲಿ ವೆಬ್ಸೈಟಿಗೆ ಹೋದ್ರೆ ನಿಮಗೆಲ್ಲ ಡೀಟೇಲ್ಸ್ ಸಿಗ್ತೈತಿ. ಜಸ್ಟ್ ನಾನು ನಿಮಗೆ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ. ಓಕೆ, ಇದು ಟೋಟಲ್ ಸೆಂಟರ್ಸ್ ಎಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತಂಥೇಳಿ ಟೋಟಲ್ ಸೆಂಟರ್ಸ್ ಲಿಸ್ಟ್ ಇದು. ನೆಕ್ಸ್ಟ್, ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಮಾಡ್ತಾರಂತಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೇಳಾಪಟ್ಟಿ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಎಲ್ಲನೂ ಮಾಹಿತಿ ಸಿಗ್ತೈತಿ. ಇಲ್ಲಿ ನೋಡಿರಿ, ದಾಖಲಾತಿ ಪರಿಶೀಲನೆ ಯಾವಾಗ ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫ್ರಾಮ್ 10th 13th ಜೂನ್ ಮಾಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಸೊ ಯಾವ ಸೆಂಟರ್ದಲ್ಲಿ ಮಾಡ್ತಾರಂತ ಈಗ ನಾನು ನಿಮ್ಗೆ ಹೇಳಿದೆ. ಗೌರ್ಮೆಂಟ್ ಮತ್ತು ಏಡೆಡ್ ಪಾಲಿಟೆಕ್ನಿಕ್ ಸೆಂಟರ್ಸ್ ತೊಗೊಂಡಿದ್ದಾರೆ ಅವರು. ನೆಕ್ಸ್ಟ್, ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಕ್ಯಾಂಡಿಡೇಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಬಿ ಪ್ರೆಸೆಂಟ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್. ಓಕೆ, ಸೊ ಏನೇನು ಡಾಕ್ಯುಮೆಂಟ್ಸ್ ನೀವು ಕ್ಯಾರಿ ಮಾಡಬೇಕಂತಂಥೇಳಿ ಇಲ್ಲಿ ಕೆಳಗಡೆ ಲಿಸ್ಟ್ ಇದೆ. ಅದಕ್ಕಿಂತ ಮುಂಚೆ ಏನು ತೊಗೊಂಡು ಬರಬೇಕು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ.
ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ದಾಗ ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ತಿರ್ತಿರಲ್ಲ, ಅವಾಗ ಸಲ್ಲಿಸಿದಾಗ ಏನೇನು ಕ್ಲೇಮ್ ಮಾಡಿರ್ತಿರಲ್ಲ, ಏನೇನು ನೀವು ಕ್ಲೇಮ್ ಮಾಡ್ತಿರಲ್ಲ ಎಲ್ಲ ಥರದ್ದು ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಒಂದು ಅಟೆಸ್ಟೆಡ್ ಸೆಟ್ ಜೆರಾಕ್ಸ್ ಕಾಪಿ ತೊಗೊಂಡು, ಒರಿಜಿನಲ್ದು ನೀವು ಜೆರಾಕ್ಸ್ ಕಾಪಿ ತೊಗೊಂಡು ಅದರದ್ದೇ ಅಟೆಸ್ಟೇಷನ್ ಮಾಡಿಸಿಟ್ಕೋಬೇಕು. ಆ ಒಂದು ಸೆಟ್ಟನ್ನು ನೀವು ಒರಿಜಿನಲ್ ವಿತ್ ಒನ್ ಸೆಟ್ ಅಟೆಸ್ಟೆಡ್ ಕಾಪಿ ನೀವು ಸಲ್ಲಿಸ್ಬೇಕಾಗ್ತೈತಿ. ಬೆಟರ್ ನೀವು 2 ಕಾಪಿ ಅಟೆಸ್ಟೆಡ್ ಕಾಪಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಓಕೆ, ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂದರೆ, ನೀವು ಅಪ್ಲಿಕೇಶನ್ ಟೈಮ್ದಾಗ ಏನೆಲ್ಲ ಅಪ್ಲೈ ಮಾಡಿರ್ತಿರಲ್ಲ ಡಾಕ್ಯುಮೆಂಟ್ಸ್, ಅವನ್ನೆಲ್ಲದ್ರದ್ದು ಒರಿಜಿನಲ್ ಸೆಟ್ ವಿತ್ ಒನ್ ಸೆಟ್ ಜೆರಾಕ್ಸ್ ತೊಗೊಂಡು ಅಟೆಸ್ಟೇಷನ್ ಮಾಡಿಸಿದಂತೂ ಕಂಪಲ್ಸರಿ ನೀವು ಕ್ಯಾರಿ ಮಾಡಬೇಕಾಗ್ತೈತಿ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ನೋಡ್ರಿ, ಅಂದರೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅಂದರೆ ಯಾವುವು, ಇಲ್ಲಿ ಮೂಲ ದಾಖಲೆಗಳ ವಿವರ ಇದೆ ನೋಡಿರಿ. ಸೊ DCET ಅಪ್ಲಿಕೇಶನ್ ನೀವು ಫಿಲಪ್ ಮಾಡಿರ್ತಿರಲ್ಲ, ಅಂತಿಮವಾಗಿ ಅಂದರೆ ಫೈನಲ್ ಕಾಪಿ, ಸಪೋಸ್ ಏನಾದರೂ ಚೇಂಜಸ್ ಮಾಡಿದ್ದು ಕಾಪಿ ಈಗ ಲಿಂಕ್ ಬಿಟ್ಟಿದಾರಲ್ಲ, ಸೊ ಅದರಲ್ಲಿ ಏನಾದರೂ ನೀವು ಚೇಂಜಸ್ ಮಾಡಿದ್ರೆ ಅದ್ರ ಫೈನಲ್ ಕಾಪಿದು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಇಟ್ಕೋಬೇಕು ನೀವು. ನೆಕ್ಸ್ಟ್ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಮೂಲ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಅಂದರೆ ಹಾಲ್ ಟಿಕೆಟ್. DCET ಎಕ್ಸಾಮ್ ಬರಲಿಕ್ಕೆ ನೀವು ಹಾಲ್ ಟಿಕೆಟ್ ತೊಗೊಂಡಿರ್ತಿಲ್ಲ, ಅದ್ರದ್ದು ಒರಿಜಿನಲ್ ಕಾಪಿ ನಿಮ್ಮ ಕಡೆ ಇಟ್ಕೋಬೇಕು. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಮತ್ತು ಜೆರಾಕ್ಸ್. ನೆಕ್ಸ್ಟ್ ಡಿಪ್ಲೊಮಾ ಅಂಕಪಟ್ಟಿಗಳು ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ನಿಮ್ಮ ಕಡೆ ಇರಬೇಕು. ಸಪೋಸ್ ಫೈನಲ್ದು ಇನ್ನೂ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಬಂದಾದಮೇಲೆ ನೀವು ಏನು ಮಾಡಬೇಕು, ಅದ್ರ ಇನ್ನೂ ಒರಿಜಿನಲ್ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೋತೈತಿ. ಒರಿಜಿನಲ್ ಬರೋ ತನಕ ನೀವು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ತೊಗೋಬೇಕು 6 ಸೆಮಿಸ್ಟರ್ದು. ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಕಂಪಲ್ಸರಿ ಪ್ರಿನ್ಸಿಪಾಲ್ದು ಸೈನ್ ಆಗಿರಬೇಕು, ಸೀಲ್ ಮತ್ತು ಸೈನ್ ತೊಗೋಬೇಕಾಗ್ತೈತಿ. ನೆಕ್ಸ್ಟ್ ವ್ಯಾಸಂಗ ಪ್ರಮಾಣ ಪತ್ರ ಅಂತಿದೆ ನೋಡಿರಿ. ವ್ಯಾಸಂಗ ಪ್ರಮಾಣ ಪತ್ರ ಎಷ್ಟು ವರ್ಷದ ಕಂಪಲ್ಸರಿ ನೀವು ಪ್ರೊಡ್ಯೂಸ್ ಮಾಡಬೇಕಂದ್ರೆ 7 ಇಯರ್ಸ್, ಜಾಸ್ತಿ ತೊಗೊಂಡ್ರಂತರೂ ಭಾಳ ಚಲೋ. 7 ಇಯರ್ಸ್ ಮಿನಿಮಮ್ ನೀವು ಕಂಪಲ್ಸರಿ ಪ್ರೊಡ್ಯೂಸ್ ಮಾಡಬೇಕು. ಸ್ಟಡಿ ಸರ್ಟಿಫಿಕೇಟ್ 7 ಇಯರ್ಸ್ ಇನ್ ಕರ್ನಾಟಕ. ನೆಕ್ಸ್ಟ್ ನೀವು ಎಲ್ಲಿ ಸ್ಟಡಿ ಮಾಡ್ತಿಲ್ಲ ಅಲ್ಲಿಯ BO ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಸೈನ್ ಇರಬೇಕು, ಅದ್ರ ಮೇಲೆ ಸೀಲ್ ಮತ್ತು ಸೈನ್ ಆಗಿರಬೇಕು. ನೆಕ್ಸ್ಟ್ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಇದು ಅಪ್ಲಿಕೇಬಲ್ಲ, ಇದು ಕಂಪಲ್ಸರಿ ಅಲ್ಲ. ಯಾರು ಕನ್ನಡ ಮೀಡಿಯಮ್ದಲ್ಲಿ ಇವೆಲ್ಲ ಇಲ್ಲಿ ಫಸ್ಟಿಗೆ ಏನು ತೋರಿಸಿದ್ರಲ್ಲ ಅವೆಲ್ಲ ಕಂಪಲ್ಸರಿ. ಇನ್ನು ನೀವು ಕ್ಲೇಮ್ ಮಾಡಿರ್ತಿರಲ್ಲ ಅವು ಅಷ್ಟೇ ನೀವು ಪ್ರೊಡ್ಯೂಸ್ ಮಾಡೋಕ್ಕಾಗ್ತೈತಿ. ಕ್ಲೇಮ್ಡ್, ಸೊ ಕನ್ನಡ ಮೀಡಿಯಮ್ ನೀವು ಕ್ಲೇಮ್ ಮಾಡಿದರೆ, ರೂರಲ್ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಕ್ಲೇಮ್ ಮಾಡಿದರೆ, ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇತ್ತಂದರೆ, ಆಮೇಲೆ ನೀವು ಹೈದರಾಬಾದ್ ಕನ್ನಡದವರಾಗಿದ್ದರೆ, ಮತ್ತು ಗಡಿನಾಡು ಕನ್ನಡ ಕೋಟಾ ಯಾವುದಾದ್ರೂ ಇದ್ದರೆ ಅವೆಲ್ಲ ನೀವು ಕ್ಲೇಮ್ ಮಾಡಿದರೆ ಅವನ್ನ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಅಟೆಸ್ಟೆಡ್ ಕಾಪಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ಸೊ ಇದೆಲ್ಲ ಡೀಟೇಲ್ಸ್ ನಿಮಗೆ KA ವೆಬ್ಸೈಟ್ನಲ್ಲಿ ಸಿಗ್ತೈತಿ. ಇನ್ನೊಂದು ಸಲ ಹೋಗಿ ನೀವು ಕ್ಲಿಕ್ ಮಾಡಿ ಡಿಟೇಲ್ಡಾಗಿ ಓದಿ ತಿಳ್ಕೊಳ್ರಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗೈತಿ ನೋಟ್ ಮಾಡ್ಕೊಳ್ರಿ. ಮತ್ತು ಸಪೋಸ್ ಯಾರಾದರೂ ಆನ್ಲೈನ್ದಲ್ಲಿ ಅಪ್ಲೈ ಮಾಡಿದ್ದು ಅಪ್ಲಿಕೇಶನ್ದು ಏನಾದರೂ ಚೇಂಜಸ್ ಮಾಡೋದಿತ್ತು ಅಂದರೆ ಚೇಂಜಸ್ ಮಾಡಲಿಕ್ಕೂ ಎನೇಬಲ್ ಲಿಂಕ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಇವತ್ತೇ ನೀವು ಆದಷ್ಟು ಬೇಗನೆ ಚೇಂಜಸ್ ಮಾಡ್ಕೊಡ್ರಿ. ಫೈನಲ್ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ಮೇಲೆ ಅದರದ್ದು ಪ್ರಿಂಟ್ ನೀವು ತೆಗೆದಿಟ್ಕೋಬೇಕಾಗ್ತದೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ರಿ ಬಿಫೋರ್ 10th. ಓಕೆ, ಸೊ ಈ ಮಾಹಿತಿ ನಿಮಗೆ ಭಾಳ ಯೂಸ್ಫುಲ್ ಇದೆ ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.